ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕರ್ತನು ಒಳ್ಳೆಯವನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಒಳ್ಳೆಯವನು. ಆತನು ಒಳ್ಳೆಯದನ್ನು ಮಾಡುವ ದೇವರ ಆಗಿದ್ದಾನೆ. ಹಲ್ಲೆಲೂಯಾ. ಒಂದಾನೊಂದು ದಿವಸ ಯೇಸು ಕ್ರಿಸ್ತನು ಸಮುದ್ರದಲ್ಲಿ ದೋಣಿ ಹತ್ತಿ ಬರುವಾಗ ಗೆರಸನೆಂಬ ಸೀಮೆಗೆ ಮುಟ್ಟಿದನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಗೆರಸನೆಂಬ ಸೀಮೆಗೆ ಮುಟ್ಟಿದನು. ಆ ಮುಟ್ಟಿದಾಗ ಅಲ್ಲಿ ಒಬ್ಬ ವ್ಯಕ್ತಿ ಸಮಾಧಿ ಬಳಿಯಲ್ಲೇ ಇರುತ್ತಿದ್ದನು. ಸಮಾಧಿ ಮಧ್ಯದಲ್ಲೇ ಆತನು ಇರುತ್ತಾ ಇದ್ದಿದ್ದನು. ಹಲ್ಲೆಲೂಯಾ. ಯಾಕಂದರೆ ಅವನ ಒಳಗೆ ಬಹಳಷ್ಟು ದೆವ್ವನ ಕಾಟವನ್ನು ಜಾಸ್ತಿಯಾಗಿತ್ತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೆವ್ವಿನ ಕಾಟ ಜಾಸ್ತಿ ಆಗಿರುವುದರಿಂದ ಅವನಿಗೆ ಇದಕ್ಕಿಂತ ಮುಂಚಿತವಾಗಿ ಅನೇಕರು ಬಂದು ಅವನನ್ನು ಸರಪಣಿಯಿಂದ ಕಟ್ಟಿದ್ದಾರೆ. ಅನೇಕ ರೀತಿಯಾಗಿ ಅವನನ್ನು ಕಟ್ಟಿ ಅವನನ್ನು ತಡೆಯಬೇಕು, ಆ ಸಮಾಧಿ ಗವಿಯಿಂದ ಅವನನ್ನು ಹೊರತರಬೇಕೆಂದು ಪ್ರಯತ್ನ ಪಟ್ಟಿದರು. ಆದರೆ ಯಾರಿಂದ ಆಗದೆ ಹೋಯಿತು. ಹಲ್ಲೆಲೂಯಾ. ಯಾರಿಂದ ಅವನಿಗೆ ಆ ಸಮಾಧಿಯಿಂದ ಬಿಡುಗಡೆ ಮಾಡೋದಕ್ಕಾಗಿ ಅವನು ಯಾವ ಸ್ಥಳದಲ್ಲಿ ಅವನು ವಾಸ ಮಾಡುತ್ತಾ ಇದ್ದಿದ್ದನೋ ಆ ಸ್ಥಳದಿಂದ ಅವನಿಗೆ ಹೊರತರುವುದಕ್ಕಾಗಿ ಯಾರಿಂದ ಆಗಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನು ಆತನು ಸರ್ವಶಕ್ತನ ಆದ ದೇವರು. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನು ಆತನು ಸರ್ವಶಕ್ತನಾದ ದೇವರು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮುಂಚಿತವಾಗಿ ಅನೇಕ ಆ ಊರಲ್ಲಿರುವಂಥ ಪ್ರತಿಯೊಬ್ಬರು ಏನು ಮಾಡಿದರು ಗೊತ್ತಾ? ಆ ವ್ಯಕ್ತಿಯನ್ನು ಹೇಗಾದರೂ ಮಾಡಿ ದೆವ್ವ ಕಾಟಗಳಿಂದ ಬಿಡಿಸಿಕೊಳ್ಳಬೇಕು, ಆ ಸಮಾಧಿ ಮಧ್ಯದಲ್ಲಿಂದ ಅವನಿಗೆ ಹೊರತರಬೇಕು, ಊರು ಒಳಗಡೆ ತರಬೇಕೆಂದು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಅವರು ಯಾರದಿಂದ ಅದು ಆಗದೆ ಹೋಯಿತು. ಹಲ್ಲೆಲೂಯಾ. ಅದು ಆಗದೆ ಹೋಯಿತು. ಒಂದಾನೊಂದು ದಿವಸ ಯೇಸು ಕ್ರಿಸ್ತನು ಅದೇ ಸಮುದ್ರವನ್ನು ದಾಟಿ ಬರುವಾಗ ಯೇಸು ಕ್ರಿಸ್ತನು ಆ ದಡಿಗೆ ಮುಟ್ಟಿದನು. ಆ ದಡಿಗೆ ಮುಟ್ಟಿದಾಗ ಆ ಸೈತಾನ್ ಹೇಗೆ ಕೂಗುತ್ತದೆ ಗೊತ್ತಾ? ದೇವಕುಮಾರನೇ, ನನ್ನನ್ನು ಕಾಡಬೇಕೆಂದು, ನನ್ನನ್ನು ನಾಶ ಮಾಡಬೇಕೆಂದು ನನ್ನ ಬಳಿಗೆ ಬರ್ತಾ ಇದೆಯಾ ಎಂದು ಕೂಗುವಾಗ ಯೇಸುವನ್ನು ನೋಡಿದರೆ ಸೈತಾನಕ್ಕೆ ಭಯ ಉಂಟಾಗುತ್ತದೆ. ಹಲ್ಲೆಲೂಯಾ. ಇದುವರೆಗೂ ಅನೇಕ ಜನರು ಬಂದರು ಹೋದರು, ಆದರೆ ಯಾವ ನಾಮಕ್ಕೂ ಅದು ಹೆದರುವುದಿಲ್ಲ. ಅದು ಹೆದರಬೇಕಾದರೆ ಕರ್ತನಾದ ಯೇಸು ಕ್ರಿಸ್ತನ ಮಾತ್ರ ಆ ದೆವ್ವು ಹೆದರುತ್ತದೆ. ಆ ಸೈತಾನಗಳನ್ನು ಯೇಸುವಿನ ನಾಮಕ್ಕೆ ಹೆದರುವುದು ಆಗಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವನಿಗೆ ಸಮಾಧಿ ಗವಿಯೊಳಗೆ ವಾಸವಾಗಿದ್ದನು. ಅವನನ್ನು ಅನೇಕ ಸಾರಿ ಬೇಡಿಗಳಿಂದಲೂ ಸರ್ಪಗಳಿಂದಲೂ ಕಟ್ಟಿದರು. ಅವನಿಗೆ ಅನೇಕ ಸಾರಿ ಬೇಡಿಗಳಿಂದಲೂ ಸರ್ಪಗಳಿಂದಲೂ ಕಟ್ಟಿದರು. ಆದರೆ ಅವು ಯಾವುವು ಆತನಿಗೇನು ಮಾಡಲಿಲ್ಲ, ಕಟ್ಟು ಹಾಕಲಿಲ್ಲ. ಅವೆಲ್ಲವೂ ದೆವ್ವಿನ ಶಕ್ತಿಯಿಂದ, ಆ ಸೈತಾನ ಶಕ್ತಿಯಿಂದ ಅವೆಲ್ಲ ಬಿಡಿಸಿಕೊಂಡು ಹೋಗಿ ಮತ್ತೆ ಅವನು ಯಾವ ಸ್ಥಳದಲ್ಲಿ ವಾಸ ಮಾಡಬೇಕೋ ಅದೇ ಸ್ಥಳದಲ್ಲಿ ಆತನು ವಾಸ ಮಾಡುವಂತನ ಆಗಿದ್ದನು. ಹಲ್ಲೆಲೂಯಾ. ಆದರೆ ಒಂದು ದಿವಸ ಕರ್ತನಾದ ಯೇಸು ಕ್ರಿಸ್ತನು ಬರುತ್ತಾನೆ. ಕರ್ತನಾದ ಯೇಸು ಕ್ರಿಸ್ತನು ಬಂದು ಅದಕ್ಕೆ ಮಾತಾಡಿದಾಗ ನೀನು ಯಾರು ಎಂದು ಕೇಳುವಾಗ ನಾವು ಬಹಳ ದಂಡುಗಳು ಇದ್ದೇವೆ ಎಂದು ಹೇಳುತ್ತದೆ. ಹಲ್ಲೆಲೂಯಾ. ಇಲ್ಲಿ ಹೇಳುತ್ತದೆ, ಯೇಸುವೇ ಪರಾತ್ಪರನಾದ ದೇವರ ಮಗನೇ, ನನ್ನ ಗುಡವೇ ನಿನಗೆ ಯಾಕೆ? ಸೈತಾನ ದೇವರಿಗೆ ಕೇಳ್ತಾ ಇದೆ, ಪರಾತ್ಪರನಾದ ಯೇಸುವೇ, ಪರಾತ್ಪರನಾದ ದೇವರ ಮಗನೇ, ನನ್ನ ಗುಡವೇ ನಿನಗೆ ಯಾಕೆ ಎಂಬುದಾಗಿ ಸೈತಾನ ಕೇಳ್ತಾ ಇದೆ. ಹಲ್ಲೆಲೂಯಾ. ದೇವರ ಆಣೆ, ನನ್ನನ್ನು ಕಾಡಬೇಡ. ಹಲ್ಲೆಲೂಯಾ. ಸೈತಾನ ಹೇಳ್ತಾನೆ, ದೇವರ ಆಣೆ, ನನ್ನನ್ನು ಕಾಡಬೇಡ ಎಂದು. ಅದನ್ನು ಸಹ ದೇವರ ಮೇಲೆ ಆಣೆ ಇಕ್ಕುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಆತನು
ಅಸಾಧ್ಯವಾದವನು ಅಸಾಧ್ಯವಾದ ಕಾರ್ಯಗಳನ್ನೆಲ್ಲ ಸಾಧ್ಯವಾಗಿ ಮಾಡುವ ದೇವರು ಆಗಿದ್ದಾನೆ. ಹಲ್ಲೆಲೂಯಾ. ಪರಲೋಕದಾಗಿರುವಂಥ ನನ್ನ ತಂದೆಯಾದ ಯೇಸು ಕ್ರಿಸ್ತನಿಂದ ಆ ಮನುಷ್ಯನ ಜೀವನವನ್ನು ಬದಲಾವಣೆ ಆಗಿದೆ. ಹಲ್ಲೆಲೂಯಾ. ಯಾರ ಜೀವಿತದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಬರುತ್ತಾನೋ ಅವರ ಜೀವನವನ್ನು ಬಿಡುಗಡೆ ಆಗುತ್ತದೆ. ಹಲ್ಲೆಲೂಯಾ. ಮಾಟ ಮಂತ್ರದಿಂದಾಗಲಿ, ಸೈತಾನ ಕಾಟದಿಂದಾಗಲಿ, ರೋಗದ ಕಾಟದಿಂದಾಗಲಿ, ಇವೆಲ್ಲಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗುತ್ತವೆ. ಹಲ್ಲೆಲೂಯಾ. ಇವೆಲ್ಲವೂ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಆಗುತ್ತದೆ. ಹಲ್ಲೆಲೂಯಾ. ಈ ವ್ಯಕ್ತಿ ಎಷ್ಟೋ ವರ್ಷದಿಂದ ಆ ಸಮಾಧಿ ಮಧ್ಯದಲ್ಲೇ ವಾಸ ಮಾಡುತ್ತಾ ಇದ್ದಿದ್ದನು, ಆದರೆ ಅವನ ಜೀವಿತದಲ್ಲಿ ಯೇಸು ಬಂದಿದ್ದರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾವಾಗ ಯೇಸು ನಮ್ಮ ಜೀವಿತದಲ್ಲಿ ಬರುತ್ತಾರೋ ಎಲ್ಲದರಿಂದ ನಮಗೆ ಬಿಡುಗಡೆ ಉಂಟಾಗುತ್ತದೆ. ಹಲ್ಲೆಲೂಯಾ. ಕರ್ತನಾದ ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯ ಕೇಳುವ ನಿಮ್ಮನ್ನೇ ದೇವರು ಮಾತಾಡ್ತಿರೋದು. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಬಿಡುಗಡೆ ಉಂಟು. ಹಲ್ಲೆಲೂಯಾ. ಎಷ್ಟೇ ವರ್ಷದಿಂದ ಆ ದೆವ್ವಿನ ಕಾಟ ನಿಮಗಿದ್ದರೂ ಸರಿ, ಆದರೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಒಂದೇ ಒಂದು ಕ್ಷಣದಲ್ಲಿ ಅದನ್ನು ಬಿಟ್ಟು ಹೋಗುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಯೋಚಿಸುತ್ತಿರಬಹುದು, ಅಯ್ಯೋ ಇದು ನಮ್ಮಜ್ಜಿ ಇದ್ದಳು, ನಮ್ಮಜ್ಜಿಗೆ ಸಾಯೋ ತನಕಾಕಿಗೆ ಮಾಟ ಮಂತ್ರಗಳನ್ನು ಕಾರ್ಯಗಳನ್ನು ಇದ್ದವು. ಹಲ್ಲೆಲೂಯಾ. ಆದರೆ ಇಂಥ ಕಾರ್ಯಗಳಿಂದ ಬಿಡುಗಡೆ ಆಗಬೇಕಾದರೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಆಗುತ್ತವೆ. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಎಷ್ಟೇ ವರ್ಷದಿಂದ ನಿನ್ನ ಒಳಗೆ ಮಾಟ ಮಂತ್ರದ ಶಕ್ತಿ ಇದ್ದಿರ್ಬೋದು, ಆದರೆ ಅವೆಲ್ಲವೂ ಯೇಸು ಯಾವಾಗ ನಮ್ಮ ಜೀವಿತದಲ್ಲಿ ಬರುತ್ತಾರೋ, ಯೇಸು ನಮ್ಮ ಜೀವಿತದಲ್ಲಿ ಬರುವಾಗ ಆ ಶಕ್ತಿಗಳು, ಸೈತಾನದ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುತ್ತವೆ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಿದ ಮೇಲೆ ಅವನು ಹೇಗೆ ಕೂತುಕೊಂಡಿದ್ದನು ಗೊತ್ತಾ? ಅದಕ್ಕಿಂತ ಮುಂಚಿತವಾಗಿ ನೋಡಿದವರು ಇಲ್ಲಿ ಅವನು ಶುದ್ಧ ಮನಸ್ಸುಳ್ಳವನಾಗಿ ಆ ಸೈತಾನ್ ನಮ್ಮಿಂದ ಯಾವಾಗ ಬಿಟ್ಟು ಹೋಗುತ್ತದೋ ಆಗೇನಾಗುತ್ತದೆ ಗೊತ್ತಾ? ನಾವು ಶುದ್ಧವುಳ್ಳ ಮನಸ್ಸಿನಿಂದ ನಾವು ಕರ್ತನ ಪಾದದಲ್ಲಿ ಆತನು ಕೂತಿರುವುದು ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಅದೇ ಪ್ರಕಾರ ನಿಮ್ಮ ಒಳಗಿರುವಂಥ ಆ ದುಷ್ಟ ಶಕ್ತಿಯನ್ನು ಬಿಟ್ಟು ಹೋಗುವಾಗ, ನಿಮ್ಮನ್ನು ದೇವರ ಅಭಿಷೇಕ ಮಾಡುವಾಗ ನೀವು ಬುದ್ಧಿ ಉಳ್ಳವರಾಗಿ ದೇವರ ಆಲಯದಲ್ಲಿ ಕೂತುಕೊಳ್ಳುವವರಾಗಿರ್ತೀರಿ. ಹಲ್ಲೆಲೂಯಾ. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ಆ ವ್ಯಕ್ತಿಗೆ ನೋಡುವುದಕ್ಕಾಗಿ ಆ ಊರು ಜನರೆಲ್ಲ ಬರ್ತಾ ಇರುವಾಗ ಆ ವ್ಯಕ್ತಿ ಎಲ್ಲಿ ಕೂತುಕೊಂಡಿದ್ದನು ಗೊತ್ತಾ? ಆತನು ದೇವರ ಪಾದದಲ್ಲಿ ಕೂತುಕೊಂಡಿದ್ದನು. ಅವನು ಹೇಗೆ ಕೂತುಕೊಂಡಿದ್ದನು? ಮುಂಚೆ ಬಟ್ಟೆ ಹಾಕೊಳ್ತಾ ಇದ್ದಿಲ್ಲ, ಆದರೆ ಅವನ ಬಟ್ಟೆಯನ್ನು ಧರಿಸಿಕೊಂಡು ಬುದ್ಧಿ ಉಳ್ಳೋರ ಹಾಗೆ ಆತನು ದೇವರ ಸನ್ನಿಧಿಯಲ್ಲಿ ಕೂತುಕೊಂಡಿದ್ದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೆಲವೊಂದು ಸಹ ನಮ್ಮ ಜೀವಿತದಲ್ಲಿ ಇರುವಂಥ ಸೈತಾನ ಕಾರ್ಯಗಳನ್ನು ಸಹ ಬಿಟ್ಟು ಹೋಗುವಾಗ ಯೇಸುವಿನ ನಾಮದಲ್ಲಿ ಜನರು ಅನ್ಬೋದು, ಅಯ್ಯೋ ಇವನು ಇಷ್ಟು ದಿವಸ ಇವನು ಈ ಕೆಟ್ಟ ಕೆಲಸ ಮಾಡಿದನು, ಆ ಕೆಟ್ಟ ಕೆಲಸ ಮಾಡಿದನು ಅಂತ ಹೇಳುವಾಗ ನಮಗೇನಾಗುತ್ತೆ ಗೊತ್ತಾ? ಒಂಥರ ಅನಿಸುತ್ತೆ. ಹಲ್ಲೆಲೂಯಾ. ಆದರೆ ನಮಗೆ ದೇವರು ಜ್ಞಾನ ಕೊಟ್ಟಿದಾಗ ಜ್ಞಾನ ಉಳ್ಳವರಾಗಿ, ಸ್ವಸ್ಥ ಬುದ್ಧಿ ಉಳ್ಳವರಾಗಿ ದೇವರ ಸನ್ನಿಧಿಯಲ್ಲಿ ಕೂತುಕೊಳ್ಳುವುದಕ್ಕೆ ನಮಗೆ ಜ್ಞಾನ ಬರುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೈತಾನ ಕಾಟ ಇರುವವರು ಭಯಪಡಬೇಡಿರಿ, ಯಾಕಂದರೆ ಕರ್ತನಾದ ಯೇಸುವನ್ನು ನಿಮ್ಮ ಹೃದಯದೊಳಗೆ ಧರಿಸಿಕೊಳ್ಳಿರಿ, ನಿಮ್ಮ ಹೃದಯದೊಳಗೆ ಆತನನ್ನು ಕರೆಯಿರಿ, ಬೇಡಿಕೊಳ್ಳಿರಿ, ನಿಮಗೆ ದೊರೆಯೋದು, ಹುಡುಕಿರಿ, ನಿಮಗೆ ಸಿಕ್ಕುವುದು ಎಂದು ಕರ್ತನಾದ ಯೇಸುವಿನ ವಚನಗಳನ್ನು ಹೇಳುತ್ತಾವೆ. ಹಲ್ಲೆಲೂಯಾ. ಆತನ ವಾಕ್ಯಗಳನ್ನು ಹೇಳುತ್ತಾವೆ. ಬೇಡಿಕೊಳ್ಳಿರಿ, ನಿಮಗೆ ದೊರೆಯೋದು ಎಂಬುದಾಗಿ, ಹುಡುಕಿರಿ, ನಿಮಗೆ ಸಿಕ್ಕುವುದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ಹಲ್ಲೆಲೂಯಾ. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ನಜರೇತಿನ ಯೇಸುವಿಗೆ ಸ್ತೋತ್ರವಾಗಲಿ. ಯೇಸು ಎಂಬ ನಾಮ ಕೇಳುವಾಗ ಸೈತಾನನು ನಿಮ್ಮನ್ನು ಬಿಟ್ಟು ಓಡು ಹೋಗುತ್ತಾನೆ. ಹಲ್ಲೆಲೂಯಾ.
ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಸೈತಾನೆಂಬ ಆತ್ಮ ಯೇಸುವಿನ ನಾಮದ ಹೊರತು ಬೇರೆ ಯಾವ ನಾಮದಲ್ಲಿ ಅದು ಬಿಟ್ಟು ಹೋಗೋದೇ ಇಲ್ಲ. ಹಲ್ಲೆಲೂಯ. ಕರ್ತನಾದ ಯೇಸುವಿನ ನಾಮದಲ್ಲಿ ಯಾವ ಪ್ರಕಾರ ಆ ಮಗನನ್ನು ದೇವರು ಗುಣಪಡಿಸಿದನೋ ನಿಮ್ಮನ್ನು ಸಹ ದೇವರು ಗುಣಪಡಿಸುತ್ತಾರೆ. ಭಯಪಡಬೇಡಿರಿ, ಧೈರ್ಯವಾಗಿರಿ, ವಾಕ್ಯವನ್ನು ಇಟ್ಟು ಪ್ರಾರ್ಥನೆ ಮಾಡಿರಿ. ಸ್ವಾಮಿ ಗೆರೇಸನ ಸೀಮೆಗೆ ಬಂದು ಆ ವ್ಯಕ್ತಿಯನ್ನು ಗುಣಪಡಿಸಿರುವ ಅದೇ ಯೇಸು ಕ್ರಿಸ್ತನು ಈ ಹೊತ್ತು ಸಹ ಜೀವಿತವಾಗಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ಹೊತ್ತು ಸಹ ಜೀವಿತವಾಗಿದ್ದಾರೆ. ಆ ಯೇಸು ನಿನ್ನನ್ನು ಬಿಡುಗಡೆ ಮಾಡುವುದಕ್ಕಾಗಿ ಜೀವಿತವಾಗಿದ್ದಾರೆ. ನಿನ್ನನ್ನು ಸೈತಾನ ಕಾಟದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಜೀವಿತವಾಗಿದ್ದಾರೆ. ಹಲ್ಲೆಲೂಯ. ನಿನ್ನನ್ನು ಅನೇಕ ಕೊರತೆಗಳಿಂದ ದೇವರು ಬಿಡುಗಡೆ ಮಾಡಿ ನಿನಗೆ ಉನ್ನತ ಸ್ಥಾನಕ್ಕೆ ಏರಿಸುವುದಕ್ಕಾಗಿ ಆತನು ಸರ್ವಶಕ್ತನ ಆಗಿದ್ದಾನೆ. ಯಾವ ಸ್ಥಳದಲ್ಲಿ ನೀನು ತಲೆ ತಗ್ಗಿಸಿಕೊಂಡಿದೆಯೋ ಅದೇ ಸ್ಥಳದಲ್ಲಿ ಕರ್ತನ ಯೇಸು ಕ್ರಿಸ್ತನು ಮತ್ತೆ ನಿನ್ನ ತಲೆಯನ್ನು ಎತ್ತುವಂತೆ ಮಾಡುತ್ತಾನೆ. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ದೇವರು ನಿನ್ನ ಸಂಗಡ ಇದ್ದಾನೆ, ಭಯಪಡಬೇಡ. ದೇವರ ಕರ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡು. ನಿನ್ನ ಒಳಗಿರುವ ಎಲ್ಲ ದುಷ್ಟ ಆತ್ಮಗಳನ್ನು ಬಿಟ್ಟು ಹೋಗುತ್ತಾವೆ. ಈ ವ್ಯಕ್ತಿ ಒಳಗಿರುವ ಎಲ್ಲ ದುಷ್ಟ ಆತ್ಮಗಳನ್ನು ಯಾವ ಪ್ರಕಾರ ಬಿಟ್ಟು ಹೋಗಿದವೋ ಅದೇ ಪ್ರಕಾರ ಯೇಸುವಿನ ನಾಮದಲ್ಲಿ ಈ ವಾಕ್ಯ ಕೇಳುವ ಪ್ರತಿಯೊಬ್ಬರ ಕುಟುಂಬದಲ್ಲಿಂದ ದುಷ್ಟ ಶಕ್ತಿಗಳನ್ನು ಬಿಟ್ಟು ಹೋಗುತ್ತಾವೆ. ಹಲ್ಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವನ್ನು ನಿಮ್ಮ ಮನೆಯಲ್ಲಿದ್ದಾನೆ. ಯೇಸುವನ್ನು ಪ್ರಾರ್ಥನೆ ಮಾಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿರಿ. ಅನೇಕರು ತರತರದ ಸೈತಾನ ಕಾಟದಿಂದ ತೊಂದರೆಯಲ್ಲಿದ್ದಾರೆ. ಹಲ್ಲೆಲೂಯ. ಅವರೆಲ್ಲರನ್ನು ಈ ವಾಕ್ಯವನ್ನು ಇಟ್ಟು ಅವರೆಲ್ಲರೂ ಪ್ರಾರ್ಥನೆ ಮಾಡುವುದಾದರೆ ಈ ವ್ಯಕ್ತಿಯನ್ನು ಬಿಡುಗಡೆ ಕೊಟ್ಟ ನಜರೇತಿನ ಯೇಸು ಕ್ರಿಸ್ತನು ನಿಮ್ಮನ್ನು ಸಹ ಬಿಡುಗಡೆ ಕೊಡುತ್ತಾನೆ. ಹಲ್ಲೆಲೂಯ. ಅಂಜಬೇಡಿರಿ, ದೇವರು ನಿನ್ನ ಸಂಗಡ ಇದ್ದಾನೆ. ಆಮೇನ್. ಆ ಸೈತಾನ ಶಕ್ತಿಗಿಂತಲೂ ನಿನ್ನ ಒಳಗಿರುವ ದೇವರ ಶಕ್ತಿ ದೊಡ್ಡದು. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್.